ಬಾಗಲಕೋಟೆ ಜಿಲ್ಲೆ ಹುನಗುಂದ ಪಟ್ಟಣದ ವಾರ್ಡ ನಂಬರ 5 ಬ್ಲಾಕ್ ನಂಬರ 18ರ ವ್ಯಾಪ್ತಿಯಲ್ಲಿರುವ ಶ್ರೀ ಜೈ ಹನುಮಾನ ದೇವಸ್ಥಾನ ಸಮಿತಿ ಹುನಗುಂದ ವತಿಯಿಂದ ದೇವಸ್ಥಾನ ಪ್ರಾಂಗಣದಲ್ಲಿ ದಿನಾಂಕ ಆಗಸ್ಟ್ 31, 2024 ರಂದು ಮುಂಜಾನೆ 11 ಗಂಟೆಗೆ ಜಾಗೃತಿ ಮಹಿಳಾ ಸಂಘ ಹುನಗುಂದದ ಉದ್ಘಾಟನೆ ಹಾಗೂ ಇತ್ತೀಚೆಗೆ ಹುನಗುಂದ ಪಟ್ಟಣದ ಪ್ರಥಮ ಪ್ರಜೆಯಾಗಿ ಆಯ್ಕೆಯಾದ ಶ್ರೀಮತಿ ಭಾಗ್ಯಶ್ರೀ ಬಿರೇವಡಿಯರ ಗೌರವ ಸನ್ಮಾನ ಕಾರ್ಯಕ್ರಮವು ದೇವಸ್ಥಾನದ ಪದಾಧಿಕಾರಿಗಳ ಉಪಸ್ಥಿತಿಯಲ್ಲಿ ಜರುಗಿತು. ಈ ಒಂದು ಕಾರ್ಯಕ್ರಮದಲ್ಲಿ ದೇವಸ್ಥಾನದ ಸದಸ್ಯರಾದ ವಿವಾಯ್ ಕೊಡಗಾನೂರರು ಹಾಗೂ ಸಿದ್ದಣ್ಣ ಹಾದಿಮನಿಯರು ಮಾತನಾಡಿ ಶ್ರೀಮತಿ ಭಾಗ್ಯಶ್ರೀರು ಪುರಸಭೆಯ ಅಧ್ಯಕ್ಷರಾಗಿದ್ದಕ್ಕೆ ಶುಭಾಶಯಗಳು ಕೋರಿದರು. ನಂತರ ಅಧ್ಯಕ್ಷರಾಗಲು ಈ ಬ್ಲಾಕಿನ ನಿವಾಸಿಗಳು ಶಾಸಕರಿಗೆ ಹಕ್ಕೊತ್ತಾಯ ಮಾಡಿದ್ದನ್ನು ಸ್ಮರಿಸುತ್ತಾ ದೇವಸ್ಥಾನದ ಸುತ್ತಮುತ್ತಲೂ ಕಾಂಗ್ರೆಸ್ ಕಡೆಯಿಂದ ಹಾವು ಚೇಳುಗಳ ಭಯದಿಂದ ಹಾಗೂ ಸುರಕ್ಷಿತ ರಸ್ತೆ, ಚರಂಡಿ, ಆರೋಗ್ಯ ನೈರ್ಮಲ್ಯದ ಕಾರಣ ಆಂಜನೇಯ ದರ್ಶನಕ್ಕೆಂದು ಬರುವ ಭಕ್ತರು ಭಯಭೀತರಾಗಿದ್ದಾರೆ. ಹಾಗಾಗಿ ದೇವಸ್ಥಾನದ ಪರಿಸರ ಸುರಕ್ಷತೆಗೆ ಮೊದಲ ಆದ್ಯತೆ ನೀಡಿದರೆ ಈ ಕಾಲೋನಿಯ ನಿವಾಸಿಗಳು ಸದಾ ನಿಮ್ಮೊಂದಿಗೆ ಇರುತ್ತವೆ ಎಂದು ಮನವಿ ಮಾಡಿದರು. ನಂತರ ವಿಶ್ವನಾಥ ಬ್ಯಾಳಿಯರು ಮಾತನಾಡಿ ತಮ್ಮ ಸಹೋದರಿ ಭಾಗ್ಯಶ್ರೀ ರೇವಡಿಯರನ್ನು ವಾರ್ಡಿನ ಸದಸ್ಯೆಯನ್ನಾಗಿ ಹಾಗೂ ಪುರಸಭೆಯ ಅಧ್ಯಕ್ಷೆಯನ್ನಾಗಿ ನೇಮಿಸಿದ್ದಕ್ಕೆ ಧನ್ಯವಾದಗಳು ಅರ್ಪಿಸುತ್ತಾ ಕಾಲೋನಿಯ ಮೂಲ ಸೌಕರ್ಯಾಭಿವೃದ್ಧಿಯನ್ನು ಆದ್ಯತಾನುಸಾರ ತಮ್ಮ ಸಹೋದರಿಯಿಂದ ಮಾಡಿಸುವುದಾಗಿ ಭರವಸೆ ನೀಡಿದರು. ನಂತರ ಜಾಗೃತಿ ಮಹಿಳಾ ಸಂಘಟನೆಯ ಅಧ್ಯಕ್ಷರಾದ ಶ್ರೀಮತಿ ಶಾರದಾ ಎಸ್ ಮಲಗಿಹಾಳರು ಮಾತನಾಡಿ ಮಹಿಳೆಯರ ಸ್ವಾವಲಂಬಿ ಬದುಕಿಗೆ ಈ ರೀತಿಯ ಸಂಘಟನೆಗಳ ಮೂಲಕ ಆರ್ಥಿಕವಾಗಿ ಉತ್ತೇಜಿಸಿದರೆ ಮಹಿಳಾ ಸಬಲೀಕರಣವಾಗಲು ಸಾಧ್ಯವಾಗುತ್ತದೆ. ಹಾಗಾಗಿ ಸರ್ಕಾರವು ಪ್ರೋತ್ಸಾಹಿಸಬೇಕೆಂದರು. ನಂತರ ಮಹಿಳಾ ಸುರಕ್ಷತೆ ದೃಷ್ಟಿಯಿಂದ ಮಹಿಳಾ ಶೌಚಾಲಯ ಕೆಲಸದ ಸ್ಥಳಗಳಲ್ಲಿ ಹಾಗೂ ಇತರೆ ಸಾರ್ವಜನಿಕ ಕ್ಷೇತ್ರದಲ್ಲಿ ಎದುರಿಸುತ್ತಿರುವ ಸವಾಲುಗಳನ್ನು ಪ್ರಸ್ತಾಪ ಮಾಡುತ್ತಾ ಸಿಸಿಟಿವಿ ಅಳವಡಿಕೆ, ಕಾನೂನಿನ ಸುರಕ್ಷಾ ಕ್ರಮಗಳಿಗೆ ಆದ್ಯತೆ ನೀಡಬೇಕೆಂದು ಮನವಿ ಮಾಡಿದರು. ನಂತರ ಅಧ್ಯಕ್ಷೆ ಶ್ರೀಮತಿ ಭಾಗ್ಯಶ್ರೀಯರು ಜಾಗೃತಿ ಮಹಿಳಾ ಸಂಘಟನೆ ಉದ್ಘಾಟನೆ ಹಾಗೂ ಗೌರವ ಸನ್ಮಾನ ಸ್ವೀಕರಿಸಿ ಮಾತನಾಡಿದವರು ಮೊದಲಿಗೆ ಈ ವಾರ್ಡಿನ ಸದಸ್ಯೆಯಾಗಿ ಹಾಗೂ ಈಗ ಪುರಸಭೆಯ ಅಧ್ಯಕ್ಷೆಯಾಗಿ ಆಯ್ಕೆಯಾಗಲು ಸಹಕರಿಸಿ ಸನ್ಮಾನ ಮಾಡುತ್ತಿರುವುದಕ್ಕೆ ಧನ್ಯವಾದಗಳು ಅರ್ಪಿಸಿದರು. ನಂತರ ತಮ್ಮ ತಂದೆಯವರ ಪರಿಚಯದಿಂದ ಸದ್ಯ ಸಹೋದರ ವಿಶ್ವನಾಥರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ನನ್ನನ್ನು ಗೆಲುವಿಗೆ ಕಾರಣರಾಗಿದ್ದಿರಿ, ಹಾಗಾಗಿ ನಾನು ನಿಮಗೆ ಎಂದೆಂದಿಗೂ ಸಹ ಚಿರುಣಿಯಾಗಿರುತ್ತೇನೆ ಎಂದರು. ನಂತರ ದೇವಸ್ಥಾನ ಸಮಿತಿಯರು ಇರಿಸಿರುವ ವಾರ್ಡಿನ ಮೂಲ ಸೌಕರ್ಯದ ಅಭಿವೃದ್ಧಿ ಬೇಡಿಕೆಗಳನ್ನು ಆದ್ಯತೆಯ ಮೇರೆಗೆ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಈ ಒಂದು ಕಾರ್ಯಕ್ರಮದಲ್ಲಿ ದೇವಸ್ಥಾನದ ಅರ್ಚಕರಾದ ಪ್ರಹ್ಲಾದಾಚಾರ್ಯರ ಸನ್ಮಾನ ಜರುಗಿತು. ಈ ಕಾರ್ಯಕ್ರಮದ ವೇದಿಕೆಯನ್ನು ವಕೀಲರಾದ ಮಂಜುನಾಥ ಕೊಡಗಾನೂರರು ಹಂಚಿಕೊಂಡರೆ ಶ್ರೀಮತಿ ರೇಖಾ ವಿಬ್ಯಾಳಿಯರು ವೇದಿಕೆ ಅಲಂಕರಿಸಿದ್ದರು. ಹಾಗೂ ದೇವಸ್ಥಾನ ಸಮಸ್ತ ಪದಾಧಿಕಾರಿಗಳು ಹಾಗೂ ವಾರ್ಡಿನ ಗುರು ಹಿರಿಯರು ಉಪಸ್ಥಿತರಿದ್ದರು. ಲೋಕನಾಯಕ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದರು. ಅದಕ್ಕೆ ಕಾರಣ ಮೊದಲು ಈ ವಾರ್ಡಿನ ಜನತೆ ನಾನು ತಿಳಿಸಕ್ಕೆ ಇಷ್ಟಪಡ್ತೇನೆ. ಇವತ್ತ ಇದೇ ಅವರು ನಾವು ಚುನಾವಣೆ ನಿಂತಾಗ ನಮಗ ಯಾವುದೇ ರೀತಿಯಿಂದ ನಮ್ಮನ್ನ ಮುಂದುವರಿಯಕ ಎಲ್ಲ ತಮ್ಮ ಪ್ರೋತ್ಸಾಹದಿಂದ ನಾವು ಮುಂದುವರೆದು ಇವತ್ತು ಸದಸ್ಯರಾಗಿ ಆಯ್ಕೆಯಾದ್ವಿ. ಅದೇ ರೀತಿ ಹನುಮಾನ ಆಶೀರ್ವಾದದಿಂದ ಇವತ್ತು ಅದೇ ಸ್ಥಾನಕ್ಕೆ ನಾವು ಅಧ್ಯಕ್ಷರಾಗಿ ಇವತ್ತು ಹೊಳ್ಳಿ ನಮ್ಮನ್ನ ಹನುಮಂತ ಇಲ್ಲಿ ಕರೆಸ್ಕೊಂಡು ಅಂತೇಳಿ ನಾವು ಭಾಳ ಖುಷಿಯಿಂದ ಹೇಳಕ್ಕೆ ಇಷ್ಟಪಡ್ತೀವಿ. ಇವತ್ತು ನಮ್ಮ ಸೋದರಿ ಅಧ್ಯಕ್ಷರಾಗಿ ಎಷ್ಟು ಕೆಲಸ ಮಾಡಬೇಕು ಅದು ಇನ್ನೂ ಹೆಚ್ಚಿನ ಕೆಲಸವನ್ನು ನಮ್ಮ ವಾರ್ಡಿಗೆ ಆದ್ಯತೆ ಕೊಟ್ಟು ಕೆಲಸ ಮಾಡಲಿ ಅಂತ ಹೇಳಿ ನಾನು ಕೂಡ ಅದರಲ್ಲಿ ಸಹಕಾರಿಯಾಗಿ ನಿಮ್ಮ ಜೋಡಿ ಯಾವತ್ತೂ ಇರ್ತೀನಿ ಅಂತ ಹೇಳಿ ಯಾವತ್ತೂ ನಿಮ್ಮ ಸಹಾಯ ಸಹಕಾರ ಹೀಗೆ ಇರಲಿ. ನಾವು ಯಾವತ್ತೂ ಕೂಡ ನಮ್ಮ ಆಂಜನೇಯ ಯಾವತ್ತೂ ನಮ್ಮ ಕೈ ಬಿಟ್ಟಿಲ್ಲ. ಯಾವತ್ತೂ ನೀವು ನಮ್ಮ ಜೋಡಿ ಸದಾ ಇರಿ. ನಾವು ನಿಮ್ಮ ಜೋಡಿ ಯಾವುದೇ ಇವತ್ತು ಕೆಲಸಗಳಿದ್ರು ನಾವು ಕೂಡ ಅದರಲ್ಲಿ ತೊಡಗಿವಿ. ಇನ್ನು ಮುಂದೆ ಆಗುವಂಥ ಕೆಲಸಕ್ಕೂ ನೀವು ಸಹಾಯ ಸಹಕಾರದಿಂದ ನಾವು ಅಡಿಗೆ ಹೆಚ್ಚಿನ ಆದ್ಯತೆಯಿಂದ ಕೆಲಸ ಮಾಡ್ತೀವಿ ಅಂತ ಹೇಳಿ ಎಲ್ಲರಿಗೂ ಕೇಳ್ಬೋದು. ಅಷ್ಟು ನಿಮಗೆ ಪ್ರತಿಫಲ ಸಿಗುತ್ತದೆ ಅಂತ ಹೇಳಿ ನನ್ನ ಅನಿಸಿಕೆ. ದಯವಿಟ್ಟು ಈ ಒಂದು ನಿಮ್ಮ ವಾರ್ಡ್ ಬಗ್ಗೆ ನೀವು ಕೆಲಸ ಮಾಡಿ ತೋರಿಸಿದರೆ ಈ ವಾರ್ಡಿನ ಜನ ತಮ್ಮನ್ನು ಆರಿಸಿ ತರಲಿಕ್ಕೆ
ನಾವು ಏರ್ಪಾಡು ಮಾಡ್ತೀವಿ ಅಂತ ಹೇಳಿ ತಮ್ಮಲ್ಲಿ ಭಾಳ ವಿನಂತಿಯಿಂದ ಕೇಳ್ಕೊಳ್ತೇವೆ. ಯಾಕಂದ್ರೆ ಇಲ್ಲಿ ಬರ್ತಾಗ ಇಲ್ಲೇ ಕಾಂಗ್ರೆಸ್ ಕಸ ಅದು ಎಲ್ಲ ಜಾಸ್ತಿ ಭಾಳ ಬೆಳೆದಿದೆ. ಇಲ್ಲೇ ಹುಳ ಉಪ್ಪಡಿಗಳು ಜಾಸ್ತಿ ಇದಾವೆ. ಇಲ್ಲಿ ಭಕ್ತಾದಿಗಳು ಬರ್ಲಿಕ್ಕೆ ಅಂಜಿಕೆ ಬರ್ತದೆ. ಆಮೇಲೆ ಅಲ್ಲೊಂದು ಲೈಟಿನ ಕಂಬ ಅದ. ಆ ಲೈಟಿನ ಕಂಬಕ್ಕೆ ಒಂದು ಮರ್ಕ್ಯೂರಿ ಬಲ್ಬ್ ಇಲ್ಲ. ಇಲ್ಲಿಂದ ಹೋಗುವಂತ ಜನರಿಗೆ ಕತ್ಲು ಭಾಳ ಆಗ್ತದೆ. ನಮ್ಮ ಅರ್ಚಕರು ಎಲ್ಲ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಒಂದು ತಮ್ಮ ಮೊಬೈಲ್ ಬೆಳಕಿನ ಮುಖಾಂತರ ಅವ್ರು ಹೋಗ್ತಾರೆ. ಒಂದು ದಿವಸ ಒಂದು ಹಾವು ಅವ್ರಿಗೆ ಕಂಡಿದೆ. ಆದರೂ ಅವ್ರು ಯಾರಿಗೂ ಏನೂ ಮಾಡಿಲ್ಲ. ಅದಕ್ಕೆ ದಯವಿಟ್ಟು ನೀವು ಈ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿದರೆ ಇಲ್ಲಿ ಜನ ತಮ್ಮನ್ನು ಖಾಯಮವಾಗಿ ಆರಿಸಿ ತರುತ್ತಾರೆ ಅಂತ ಹೇಳಿ ನನ್ನ ಅನಿಸಿಕೆ ಇರ್ತದೆ. ದಯವಿಟ್ಟು ಹೆಣ್ಮಕ್ಳಿಗೆ ರಿಸರ್ವೇಶನ್ ಕೋಟಾ ಜಗ್ಗೈತಿ, ಐತಿ. ಅವರ ಅದ ಪ್ರಕಾರವಾಗಿ ನಾವು ಜಾಗೃತಿ ಅಂತ ಹೇಳಿ ಮಹಿಳಾ ಸಂಘ ಹೆಸರಿಟ್ಕೊಂಡು ನೋಡು, ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಮತ್ತು ಎಲ್ಲ ರೀತಿಯನ್ನು ಶೈಕ್ಷಣಿಕವಾಗಿಯೂ ಸಹಿತ ನಮ್ಮ ಮಹಿಳೆ ಜಾಗೃತರಾಗಿರೋಕ್ಕೂ ಮುಂದೆ ಬರಬೇಕು. ಒಂದು ಹೆಣ್ಣು ಕಲಿತರೆ ಶಾಲೆ ಒಂದು ಮನೆಯೊಳಗಿದ್ದಂತೆ ನಾಳೆ ನಾನುಡಿಯಂತೆ ಇನ್ನೂ ನಮ್ಮ ಹೆಚ್ಚು ಪ್ರಮಾಣದಾಗ ನಮ್ಮ ಮಹಿಳೆಯರು ಮುಂದೆ ಬರಬೇಕು. ಆಮೇಲೆ ಇವರು ಭಾಗ್ಯ ಅವರಪ್ಪ ಫಸ್ಟಿಗೆ ಹೆಜ್ಜೆ ಇರಬೇಕಾದ್ರೆ ಎಲ್ಲರಿಗೂ ಮನೆ ಅಡ್ಡಾಡಿಸಿ ಅವ್ರಿಗೆ ರಾಜಕೀಯ ದಾರಿ ತಿಳಿಸ್ಕೊಟ್ರು. ಅದೇ ರೀತಿ ಅಣ್ಣ ಇಬ್ಬರು ಸಹೋದರಿಯರು ಈ ನಮ್ಮ ಅಡಿಗೆ ಎಲ್ಲ ಶ್ರಮಿಸಿ ಅವರಿಗೆ ಕೊಟ್ಟಂಥ ಸ್ಥಾನವನ್ನು ಕೊಟ್ಟಂಥ ಮೇಲಾಧಿಕಾರಿಗಳಿಗೂ ನೀವು ಒಂದು ಒಳ್ಳೆಯ ರೀತಿಯಿಂದ ಕೆಲಸ ಮಾಡಿ ಈ ವಾರ್ಡ್ ಮಾದರಿ ವಾರ್ಡನ್ನಾಗಿ ಮಾಡ್ಬೇಕಂತೇಳಿ ಕಳಕಳಿಯಿಂದ ಕೇಳ್ಕೊಳ್ತೀನಿ. ನಮಸ್ಕಾರ. ಜಾಗೃತಿ ಹೆಸರಿನಕ್ಕೇನು ಮಹಿಳೆಯರು ಎಲ್ಲ ಕ್ಷೇತ್ರಗಳಿಗೂ ಜಾಗೃತರಾಗಿರಬೇಕು. ಜಾಗೃತಿ ಅನ್ನೋ ಹೆಸರು ಆ ಸಮೃದ್ಧಿ ಜಾಗೃತಿ ಅನ್ನೋ ಹೆಸರು ಏನಂತ ಅಲ್ಲೇ ನೋಡ್ತೀವಿ. ನಾವು ನೋಡಿದ್ರು ಸಹಿತ ನಮ್ಗೆ ಅಷ್ಟೊಂದು ಭದ್ರತೆ ಇಲ್ಲ. ನಮಗೆ ಕಾನೂನು ಪ್ರಕಾರವಾಗಿ, ರಾಜಕೀಯವಾಗಿ, ಆಮೇಲೆ ಪೊಲೀಸ್ ಅಧಿಕಾರಿಯಿಂದ ಎಲ್ಲ ರೀತಿಯಿಂದ ನಮ್ಗೆ ಅವೇರ್ನೆಸ್ ಬರಬೇಕಾಗೈತಿ. ನಾವೆಲ್ಲರೂ ಮನ್ಯಾಗ ಅಡುಗೆ ಮನ್ಯಾಗ ಕುಂತಿರ್ತೀವಿ. ಅಷ್ಟೊಂದು ಅದೇ 4 ಅಕ್ಷರ ಸಾಲಿ ಕಲ್ತೀವಿ ಅಂದ್ರೂ ಹೊರಗಿನ ಜಗತ್ತು ಅಷ್ಟೊಂದು ನಮ್ಗೆ ಗೊತ್ತಿರಂಗಿಲ್ಲ. ಇಂಥ ಸಭೆ ಸಮಾರಂಭಗಳನ್ನು ಮಾಡೋದ್ರಿಂದ, ಒಳ್ಳೊಳ್ಳೆ ಭಾಷಣಕಾರನ ಕರೆಸೋದ್ರಿಂದ ನಾವು ಒಂದು ಸ್ವಲ್ಪ ಮುಂದೆ ಬರ್ತೀವಿ. ಆಮೇಲೆ ಎಲ್ಲೇ ಹೋದ್ರು ನಾವು ಮಹಿಳೆಯರು ಇರ್ಬೇಕಂದ್ರೆ ಜಾಗೃತರಾಗಿನೇ ಇರಬೇಕು. ನಾವು ಜಾಗೃತವಾಗಿ ಅಂತ ಕೆಟ್ಟ ಅಭ್ಯಾಸಗಳಿಗೆ ನಾವು ಅದನ್ನ ಅವಕಾಶ ಮಾಡಿ ಕೊಡಬಾರ್ದು. ಸಮಾಜ ಮತ್ತು ರಾಜಕೀಯವಾಗಿ, ಆರ್ಥಿಕವಾಗಿ ಎಲ್ಲರೂ ಪ್ರಯತ್ನ ಮಾಡ್ತಾರೆ. ಆದರೂ ನಮ್ಮ ಸ್ವಯಂ ಬರೋದು ನಾವು ಭದ್ರತೆಗಾಗಿ ನಾವು ಕಾಪಾಡಬೇಕು. ಆಮೇಲೆ ನಮ್ಗೆ ಪೊಲೀಸ್ ಸ್ಟೇಷನ್ದಾಗ ನಮ್ಗೆ ಏನಿದಾವು, ಯಾವ ನಂಬರಿಗೆ ಫೋನ್ ಮಾಡಿದ್ರೆ ಒಂದು ರೈಲ್ವೆ ಸ್ಟೇಷನ್ದಾಗ ಹೋಗಲಿ, ಬಸ್ ಸ್ಟ್ಯಾಂಡ್ದಾಗ ಹೋಗಲಿ, ಆಮೇಲೆ ಒಂದು ಇದಕ್ಕೆ ಶೌಚಾಲಯಕ್ಕೆ ಹೋದ್ರೂ ಸಹಿತ ನಮಗಲ್ಲಿ ಈಗ ಭದ್ರತೆ ಇಲ್ದಂಗೆ ಆಗೈತಿ. ಅದಕ್ಕೆಲ್ಲ CC ಕ್ಯಾಮ್ರಾ ಅಳವಡಿಸ್ಬೇಕು. ಹೆಣ್ಮಕ್ಳು ನಾವು ಎಷ್ಟೇ ಹುಷಾರಿರ್ತೀವಿ ಅಂದ್ರೂ ಸಹಿತ ನಮಗೆ ಭದ್ರತೆ ಕಡಿಮೆ ಐತಿ. ಅದಕ್ಕೆ ನಾವೆಲ್ಲ ಏನು ಮಾಡೋಣ ಅಂದ್ರು ಹೆಣ್ಮಕ್ಳು ಎಲ್ಲರೂ ಒಕ್ಕಟ್ಟಾಗಿ ಜಾಗೃತಿ ಅನ್ನೋ ಹೆಸರಿಗೆ ಮೆರೆಸ್ಬಾರ್ದು ಅಂತ ಹೇಳಿ ನಾನು ಕಳಕಳಿಯಿಂದ ಕೇಳ್ಕೊಳ್ತೀನಿ. ನಮಸ್ಕಾರ. ಇಲ್ಲಿನ ಎಲ್ಲ ಹಿರಿಯರಿಗೆ ಹಾಗೂ ಮಹಿಳೆಯರಿಗೆ, ಸಹೋದರಿಯರಿಗೆ, ತಂದೆ ತಾಯಂದಿರಿಗೆ ಎಲ್ಲರಿಗೂ ನಮಸ್ಕರಿಸುತ್ತಾ, ನಮ್ಮ ಮೊದಲನೆಯದಾಗಿ ಹೇಳ್ಬೇಕಂದ್ರೆ 19ನೇ ವಾರ್ಡ್ನವರು ನನಗೆ ಯಾವಾಗಲೂ ಆಶೀರ್ವಾದ ಮಾಡಿದ್ದಾರೆ. ಮತ್ತೆ ಈ ರೀತಿಯೂ ಇವತ್ತೂ ಕೂಡ ಹೆಚ್ಚಿನ ಆಶೀರ್ವಾದ ಮಾಡಿ ನನಗೆ ಒಂದು ಪುರಸಭೆ ಅಧ್ಯಕ್ಷ ಸ್ಥಾನವನ್ನು ಒದಗಿಸಿಕೊಟ್ಟಿದ್ದಾರೆ. ನಾನು ಈ ವಾರ್ಡ್ಗೆ ನನ್ನ ಹೆಚ್ಚಿನ ಪರಿಶ್ರಮವನ್ನು ಹಾಕಿ ಒತ್ತು ಕೊಡುತ್ತೇನೆಂದು ಹೇಳುತ್ತೇನೆ. ಹಾಗೂ ಎಲ್ಲ ಇವತ್ತು ಮಹಿಳಾ ಒಂದು ಇದನ್ನು ಉದ್ಘಾಟನೆ ಮಾಡಿಸಿದ್ದೇನೆ ನನ್ನ ಕಡೆಯಿಂದ, ಜಾಗೃತ ಮಹಿಳಾ ಅದು ಮೊದಲನೇದಾಗಿ ನಾನೇ ಉದ್ಘಾಟನೆ ಮಾಡಿದ್ದಕ್ಕೆ ಇವತ್ತು ನನಗೆ ತುಂಬಾ ಸಂತೋಷವಾಗಿದೆ. ಹಾಗೂ ಮಹಿಳೆಯರಿಗೆ ನಾನು ನನ್ನ ಇದರೊಳಗೆ ಏನೇನೋ ಹೆಚ್ಚಿನ ರೀತಿ ನಾನು ಇದನ್ನ ಮಾಡ್ಬೇಕಂತ ಇದೇ ಸರ್ಕಾರದ ವತಿಯಿಂದ ಅದನ್ನು ನನ್ನ ಕೈಲಾದಷ್ಟು ನಾನು ಹೆಚ್ಚಿನ ರೀತಿಯಲ್ಲಿ ಒತ್ತು ಕೊಟ್ಟು ಮಾಡುತ್ತೇನೆ. ಹಾಗೂ ನನ್ನ ಬ್ಯಾಡಿಯವರ ಮನೆತನದ ಮೇಲೆ ನಮ್ಮ ಮಲಯಾಳ ಆಂಟಿಯವರು ಮಾತಾಡಿದರೆ ನಮ್ಮ ತಂದೆಯವರು ನೆನೆಸ್ಕೊಂಡು ನನಗೆ ತುಂಬಾ ದುಃಖವಾಗ್ತಿದೆ. ಯಾರು ಹೊಸಬ್ರಲ್ಲ, ಅಭಿಮಾನವಾಗಿ ನನಗೆ ಹೆಚ್ಚಿನ ರೀತಿಯಲ್ಲಿ ಸಂತೋಷವಾಗಿದೆ. ರಾಜಕೀಯ ನಮ್ಮ ಹೆಣ್ಮಕ್ಳು ಯಾರಿಗೂ ಮೊದಲು ಇದ್ದಿಲ್ಲ. ನಮ್ಮ ಮಗಳು ಒಂದು ರಾಜಕೀಯದಲ್ಲಿ ಇರ್ಲಿ ಅಂತ ಹೇಳಿ ನಮ್ಮ ತಂದೆಯವ್ರದ್ದು ಒಂದು ದೊಡ್ಡ ಕನಸಾಗಿತ್ತು. ಅದು ಅವಾಗ ಸ್ವಲ್ಪ ಮಟ್ಟಿಗೆ ಇದು ಆಗಲಿಲ್ಲ. ನಮ್ಮ ತಂದೆಯವರು ಅವಾಗ ಒಂದು 2 ಸಪೋರ್ಟ್ ಮಾಡಿದ್ದಕ್ಕೆ ನಾನು ಎಂದಿಗೂ ಅವಧಿಯಲ್ಲಿದ್ರೂ ಕೂಡ ಬಂತು. ನಾನು ಹುನಗುಂದದಲ್ಲೇ ಮನೆ ಮಾಡಿ ಇಲ್ಲೇ ಇರ್ತೀನಿ. ನಾ ಇರುವವರೆಗೂ ನಮ್ಮ ವಾರ್ಡಿನ ಎಲ್ಲ ಸದಸ್ಯರನ್ನು ಎಂದಿಗೂ ನಾನು ಚಿರಋಣಿ ಅಂತ ಹೇಳ್ತಾ, ಮತ್ತ ನಮ್ಮ ಗುಡಿ
ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ವಾರ್ಡಿನ ಸದಸ್ಯರು ಶ್ರೀಮಠದ ಭಕ್ತರಾಗಿರ್ತಕ್ಕಂಥ ಶ್ರೀ